ಭಿಕ್ಷ ಅನ್ನೋ ಧಾತುವಿಗೆ ಸಂಬಂಧಪಟ್ಟಂತೆ ಏನೇನು ಅರ್ಥಗಳಾಗ್ತವೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಈ ಯಾಚತೆ ಬೇಡುವುದು ಅಂತ ಏನಿದೆಯಲ್ಲ, ಆ ಬೇಡುವುದು ಅನ್ನೋದಕ್ಕೆ ಪರ್ಯಾಯ ಪದವಾಗಿ ಭಿಕ್ಷಾ ಅನ್ನೋದನ್ನು ಕೂಡ ನಾವು ಬಳಸಬಹುದು ಅನ್ನೋದನ್ನು ಗಮನಿಸಬೇಕು. ಭಿಕ್ಷಾ ಅಂದ್ರೆ ಕೇವಲ ಭಿಕ್ಷೆ ಬೇಡುವುದು, ಅನ್ನ ಮೊದಲಾದ ತಿನ್ನೋ ಪದಾರ್ಥ ಭಿಕ್ಷೆ ಬೇಡುವುದು ಅಂತಾನೆ ಅರ್ಥ ಅಲ್ಲ. ಭಿಕ್ಷತೆ ಅಂದ್ರೆ ಯಾಚತೆ ಅಂತಾನೆ ಅರ್ಥ ಆಗ್ತದೆ. ಶಬ್ದಕಲ್ಪದ್ರುಮ ಮೊದಲಾದ ಡಿಕ್ಷನರಿಗಳಲ್ಲಿ ಬಲಿಂ ಭಿಕ್ಷತೆ ಭೂಮಿಂ ನೃಪಾತ್ ಪಂಡಿತ, ಒಬ್ಬ ಪಂಡಿತ ರಾಜನ ಬಳಿ ಹೋಗಿ ಭೂಮಿಂ ಭಿಕ್ಷತೆ, ಭೂಮಿಯನ್ನ ಕೇಳ್ತಾನೆ ಅಂತ, ಕೇಳಿ ಪಡ್ಕೋತಾನೆ ಅಂತ. ಇಲ್ಲಿ ಭಿಕ್ಷೆ ಬೇಡ್ತಾನೆ ಅಂತ ಅರ್ಥ ಅಲ್ಲ, ನಿರ್ಗತಿಕ ಅಂತ ಅರ್ಥ ಅಲ್ಲ. ರಾಜನ ಹತ್ರ ಹೋಗಿ ಅವನಿಂದ ನನಗೆ ಒಂದು ಭೂಮಿಯನ್ನು ಕೊಡು ಅಂತ ಹೀಗೆ ಕೇಳ್ತಾನೆ ಅಂತ ಅರ್ಥ. ಲಭತೆ ಇತ್ಯರ್ಥ ಅಂತ ಬರೆದಿದ್ದಾರೆ. ಭಿಕ್ಷತೆ ದಾತಾರಂ ಧನಂ ಭಿಕ್ಷು. ಇಲ್ಲಿ ನೋಡಿ, ಇಲ್ಲಿ ಭಿಕ್ಷು ಅಂತಾನೆ ಇದೆ, ಈ ಭಿಕ್ಷುಕ ಅಂತ ಅರ್ಥ, ಇಲ್ಲಿ ಯಾಚತೆ ಅಂತ ಅರ್ಥ. ಆದ್ರಿಂದ ಈ ಭಿಕ್ಷತೆ ಅಂತ ಬಂದ್ರೆ ಕೆಲವು ಕಡೆ ಲಭತೆ ಅಂತ ಅರ್ಥ, ಕೆಲವು ಕಡೆ ಯಾಚತೆ ಅಂತ ಅರ್ಥ. ಮತ್ತೆ ಭಿಕ್ಷತೆ ದಾತಾರಂ ದೀನ ಅಂತ ಇನ್ನೊಂದು ಪ್ರಯೋಗ ಕೊಟ್ಟಿದ್ದಾರೆ. ಇಲ್ಲಿ ಲೋಭಾದ್ ವದತಿ ಇತ್ಯರ್ಥ. ಲೋಭದಿಂದ ನನಗೆ ಇಂಥದನ್ನು ಕೊಡುವಂಥ ದುರಾಸೆಯಿಂದ ಕೇಳ್ತಾನೆ ಅಂತ, ಇದೊಂದು ಅರ್ಥ. ಮೂರು ಅರ್ಥಗಳನ್ನು ಕೊಟ್ಟಿದ್ದಾರೆ. ನಾಲ್ಕನೇ ಅರ್ಥವಾಗಿ ಭಿಕ್ಷತೆ ಜನ, ಪಾಪ ಭಿಕ್ಷೆ ಅವನೇನ್ ಮಾಡ್ತಿದ್ದಂತೆ, ಅವನಿಗೇನು ಈಗ ಬದುಕಲಿಕ್ಕೆ ಗತಿ ಇಲ್ಲ, ಭಿಕ್ಷತೆ ಜನ ಅಂತಂತ ಹೇಳಿದ್ರೆ ಇಲ್ಲಿ ನೋಡಿ ಭಿಕ್ಷತೆ ಅಂತಿದೆ. ಇಲ್ಲಿ ದಾತಾರಂ ನೃಪಂ ಯಾವುದೂ ಇಲ್ಲ. ಪ್ರಾಯ ಇಲ್ಲಿ ಅಕರ್ಮಕ ಎಂಬ ದೃಷ್ಟಿಕೋನದಿಂದ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಅರ್ಥ ಕ್ಲಿಶ್ಯತೆ ಅಂತ ಅರ್ಥ, ಕಷ್ಟಪಡ್ತಾನೆ ಅಂತ. ಜೀವನೋಪಾಯಕ್ಕೆ ಅವನಿಗೆ ಬೇರೆ ಏನೂ ಇಲ್ಲ, ಈಗ ಕಷ್ಟಪಡ್ತಿದ್ದಾನೆ ಅಂತ ಅದರ ತಾತ್ಪರ್ಯ ಆಗಿಬಿಡ್ತದೆ. ಹೀಗೆ ಭಿಕ್ಷತೆ ಅನ್ನೋದಕ್ಕೆ ಲಭತೆ ಅಂತ ಒಂದರ್ಥ, ಯಾಚತೆ ಅಂತ ಒಂದರ್ಥ. ಲೋಭಾತ್ ವದತಿ, ಅಮ್ಮ ತಾಯಿ ಕೊಡಿ ಅಂತ ಕೆಟ್ಟ ದನಿಯಲ್ಲಿ ಕೇಳ್ತಾ ಇರ್ತಾರಲ್ಲ, ಅದು ಲೋಭಾತ್ ವದತಿ ಪ್ರಾಯ. ಇನ್ನು ಭಿಕ್ಷತೆ ಅಂದ್ರೆ ಕ್ಲಿಶ್ಯತೆ ಅಂತನೂ ಅರ್ಥ, ಜೀವನೋಪಾಯಕ್ಕಾಗಿ ತುಂಬಾ ಕಷ್ಟಪಡ್ತಿದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದನ್ನ ದುರ್ಗಾದಾಸ ಹೇಳಿದ್ದಾರೆ. ದುರ್ಗಾದಾಸ ಅನ್ನುವ ವ್ಯಾಕರಣ ತಜ್ಞ ಅಂತ ಶಬ್ದಕಲ್ಪದ್ರುಮ ಡಿಕ್ಷನರಿಯಲ್ಲಿ ಕಂಡು ಬರ್ತದೆ. ಇದಕ್ಕೆ ಸಮಾನವಾದ ಒಂದು ಪ್ರಯೋಗವನ್ನು ಹಿಂದಿಯಲ್ಲಿ ನಾವು ತೋರಿಸಿದ್ರೆ, ಹಿಂದಿ ಅಭ್ಯಾಸ ಇದ್ದವರಿಗೆ ಅದು ಗೊತ್ತಾಗ್ತದೆ. ಹಿಂದಿಯಲ್ಲಿ ನೀವೆಲ್ಲ ಅಂಗಡಿಗೆ ಹೋದಾಗ ಅವ್ರ ಅಂಗಡಿಯವ್ರು ನಿಮ್ಮನ್ನು ಕೇಳ್ತಾರೆ, ಆ ಕ್ಯಾ ಚಾತೆ ಅಂತ, ನಿಮ್ಗೇನು ಬೇಕಾಗಿದೆ ಅಂತ ಕೇಳ್ತಾರೆ. ನಮಗೆ ಚಾಹ ಅನ್ನೋ ಧಾತು ಅದು ಬೇಕು, ವಾಂಟ್ ಅಂತಂತ ಅರ್ಥ, ಡಿಮ್ಯಾಂಡ್ ಅಂತ ಅರ್ಥ, ಈಗ ನಮ್ಗೆ ಗೊತ್ತಿದೆ. ಆದರೆ ಕೆಲವು ಕಡೆ ವಿಶೇಷತಃ ಮುಂಬೈಯಲ್ಲಿ ಕ್ಯಾ ಮಾಂಗ್ತೆ ಅಂತ ಕೇಳ್ತಾರೆ. ಮಾಂಗ್ ಅಂದ್ರೆ ಬೇಡುವುದು ಅಂತ ಅರ್ಥ, ನಮ್ಗೆ ಗೊತ್ತಿರುವಂತೆ ಮಾಂಗ್ತೆ ಅಂತ. ಅವ್ರು ಯಾರೋ ನಮ್ಮಂಥವ್ರು ಈ ಹಿಂದಿಯನ್ನ ಪೂರ್ಣವಾಗಿ ತಿಳಿಯದೇ ಇದ್ದವರು ಮತ್ತಾವುದೋ ಒಂದು ಸಂದರ್ಭದಲ್ಲಿ ಮಾಂಗ್ ಅನ್ನುವುದನ್ನ ಬೇಡಿಕೆ, ಡಿಮ್ಯಾಂಡ್ ಅಂತ ಅರ್ಥ ಇಟ್ಕೊಂಡು ಅರ್ಥ ತಿಳ್ಕೊಂಡು ಅಂಥ ಪ್ರಸಂಗ ಅಲ್ಲ ಪರಿಸರಗಳಿಗೆ ಹೋದಾಗ ಅವರು ಚಾತೆ ಹೇ ಅನ್ನೋದನ್ನು ಕೇಳೋದನ್ನು ಬಿಟ್ಟು ಮಾಂಗ್ತೆ ಹೇ ಅಂತ ಕೇಳ್ತಾರೆ. ಅದು ಮಾಂಗ್ ಅನ್ನುವುದು ಇದೆ, ಭಿಕ್ಷತೆ, ಯಾಚತೆ. ಹೀಗೆ ಒಂದು ಧಾತುವಿಗೆ ಪ್ರಸಂಗಾನುಸಾರವಾಗಿ ದೈನ್ಯ ಅಂತ ಅರ್ಥ ಇರಬಹುದು, ಅಥವಾ ಏನಾದ್ರು ಪಡೆದುಕೊಳ್ಳುವುದು ಅಂತ ಅರ್ಥ ಇರಬಹುದು. ಅಲ್ಲಿ ನಾವೀಗಾಗಲೇ ನೋಡಿದ್ವಲ್ಲ, ಭಿಕ್ಷತೆ ಭೂಮಿಂ ನೃಪಾತ್ ಪಂಡಿತ ಅನ್ನುವಲ್ಲಿ ಕೇವಲ ಲಭತೆ ಅಂತ ಇಷ್ಟೇ ಅರ್ಥ, ಅಲ್ಲಿ ಏನು ಭಿಕ್ಷೆ ಬೇಡ್ತಾನೆ ಅಂತ ಅರ್ಥ ಅಲ್ಲ. ಆಮೇಲೆ ಬಲಿಂ ಭಿಕ್ಷತೆ ವಸುಧಾಮ್ ಅಂತ ನಾರದ ಈ ವಾಮನ ರೂಪದ ಭಗವಂತನ ಕುರಿತು ಪ್ರಯೋಗ ಒಂದು ವ್ಯಾಕರಣದಲ್ಲಿ ಹೆಚ್ಚು ಪ್ರಸಿದ್ಧವಾಗಿಯೇ ಇದೆ. ವಾಮನಃ ಬಲಿಂ, ಬಲಿರಾಜನ ಮೂಲಕ ವಸುಧಾಂ ಭಿಕ್ಷತೆ, ಭೂಮಿಯನ್ನ ಕೇಳಿದ ಅಥವಾ ಪಡೆದ ಅಂತ ಅದಕ್ಕೆ ಅರ್ಥ ಆಗಬಹುದು. ಹೀಗೆ ಭಿಕ್ಷಾಧಾತುವಿಗೆ ಯಾಚತೆ ಅಂತನೂ ಅರ್ಥ ಆಗ್ತದೆ.